ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮುಂಬರುವ ಹಲವಾರು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂಥ 100 GK ಪ್ರಶ್ನೆ ಉತ್ತರಗಳ ಸರಣಿಯನ್ನು ಮಾಡುತ್ತಿದ್ದೇನೆ. 50 ಇವತ್ತು ಮಾಡುತ್ತೇನೆ, ಇನ್ನು 50 ನಾಳೆ ಮಾಡುತ್ತೇನೆ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ, ಯಾವ ಭೂಕಂಪನ ಅಲೆಗಳು ಸಿಸ್ಮೋಗ್ರಾಫ್ನಲ್ಲಿ ಮೊದಲು ದಾಖಲಾಗುತ್ತವೆ? ಪಿ ಅಲೆಗಳು ದಾಖಲಾಗಿರುತ್ತವೆ. ಒಂದೇ ವೇಳೆಯಲ್ಲಿ ಸಂಭವಿಸಿದ ಭೂಕಂಪ ಸ್ಥಳಗಳನ್ನು ನಕ್ಷೆಯಲ್ಲಿ ದಾಖಲಿಸುವ ರೇಖೆಗಳು ಯಾವುವು? ಏಕಭೂಕಂಪನ ರೇಖೆಗಳು. ಅಧಿಕ ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು? ನಿಂಬಸ್ ಮೋಡಗಳು. ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯ ವಿರುದ್ಧ ಯಾವ ಅನುಚ್ಛೇದನಡಿ ಸುಪ್ರೀಂ ಕೋರ್ಟ್ ಆಶ್ರಯಿಸಬಹುದು? ಅನುಚ್ಛೇದನ 32ರಲ್ಲಿ ಬರುತ್ತದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ಭಾರತದ ಸಂವಿಧಾನ ಯಾವುದರಲ್ಲಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿದೆ. ಭಾರತದ ಉಪರಾಷ್ಟ್ರಪತಿಗಳ ಪದಚ್ಯುತಿಯನ್ನು ನಿರ್ಣಯವನ್ನು ಮಂಡಿಸುವುದು ರಾಜ್ಯಸಭೆಯಲ್ಲಿ ಮಾತ್ರ. ಕ್ಯಾಲ್ಸಿಯಂನ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಡಿ ಆಗಿರುತ್ತದೆ. ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡುವ ಖನಿಜ ಯಾವುದು? ಸತು ಆಗಿರುತ್ತದೆ. ಅಲ್ಪಕೋನೀಯ ಬಾಗುವಿಕೆಯನ್ನು ಹೊಂದಿರುವ ಬೆಳಕಿನ ಬಣ್ಣ ಕೆಂಪು. ದ್ಯುತಿ ತಂತುಗಳ ಕಾರ್ಯನಿರ್ವಹಿಸುವ ಬೆಳಕಿನ ತತ್ವ ಸಂಪೂರ್ಣ ಆಂತರಿಕ ಪ್ರತಿಫಲನ. ಮೊದಲನೇ ಮಹಾಯುದ್ಧವನ್ನು ಯಾವ ಒಪ್ಪಂದವು ಔಪಚಾರಿಕವಾಗಿ ಮುಕ್ತಗೊಳಿಸಿತು? ವರ್ಸೇಲ್ಸ್ ಒಪ್ಪಂದದಿಂದ. ಕ್ಯೋಟೋ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಿಸಿದೆ. ಹಸಿರುಮನೆ ಗ್ರೀನ್ ಹೌಸ್ ಪರಿಣಾಮವನ್ನುಂಟು ಮಾಡುವ ಅನಿಲಗಳನ್ನು ಕಡಿಮೆ ಮಾಡುವ ಬಗ್ಗೆ ಸಂಬಂಧಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು ಯಾರು? H.V. ನಂಜುಂಡಯ್ಯ. ಹತ್ತೊಂಬತ್ತು 61ರಲ್ಲಿ ಭಾರತೀಯ ಸೈನ್ಯದಿಂದ ಪೋರ್ಚುಗೀಸರ ನಿಯಂತ್ರಣದಿಂದ ಸ್ವತಂತ್ರಗೊಳಿಸಲ್ಪಟ್ಟ ಪ್ರದೇಶ ಯಾವುದು? ಗೋವಾ ಆಗಿರುತ್ತದೆ. ಪೂನಾ ಒಪ್ಪಂದ 1932ರ ಇವರ ನಡುವೆ ಒಪ್ಪಂದವಾಯಿತು? ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ವಿಶೇಷ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರ ಪ್ರೇರೇಪಣೆಯಲ್ಲಿ ಅಸಹಕಾರ ಕುರಿತ ಪ್ರಸಿದ್ಧ ನಿರ್ಣಯವನ್ನು ಯಾವಾಗ ಅಂಗೀಕರಿಸಲಾಯಿತು? ಸೆಪ್ಟೆಂಬರ್ 1920ರಲ್ಲಿ ಅಂಗೀಕರಿಸಲಾಯಿತು. ಯಾವ ಕಾಯ್ದೆಯ ಭಾರತದಲ್ಲಿ ಉಭಯ ಸರ್ಕಾರವನ್ನು ಪರಿಚಯಿಸಲು ಕಾರಣವಾಯಿತು? ಫಿಟ್ ಇಂಡಿಯಾ ಆಕ್ಟ್ 1784ರಲ್ಲಿ ಆಯಿತು. ಹರಪ್ಪನೆಲೆಯ ಸಂಶೋಧಕರು ಯಾರು? ಹರಪ್ಪನೆಲೆಯ ಸಂಶೋಧಕರು ದಯಾ ರಾಮ್ ಸ್ನಾಹಿ ಅವರು ಆಗಿರುತ್ತಾರೆ. ದೆಹಲಿಯ ಮೆಹರ್ಲಿಯಲ್ಲಿರುವ ಕಬ್ಬಿಣದ ಸ್ತಂಭವು ಯಾರ ಸಾಧನೆಗಳ ದಾಖಲೆ ಎಂದು ನಂಬಲಾಗಿದೆ? ಇದು ಚಂದ್ರಗುಪ್ತ ಎರಡು ಅವರ ಸಾಧನೆಗಳ ದಾಖಲೆ ಎಂದು ನಂಬಲಾಗಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಸಮಕಾಲೀನರು ಚಂದ್ರಗುಪ್ತ ಮೌರ್ಯ. ಆಮ್ಲಮಳೆಗೆ ಕಾರಣವಾದ ಮಾಲಿನ್ಯಕಾರಕಗಳು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ? ವಾತಾವರಣದ ಶಾಖೆ ಭೂಮಿಯ ವಿಕಿರಣದಿಂದ ನಡೆಯುತ್ತದೆ. ಮಲ್ಪೆ ಬಿಳಿಯಲ್ಲಿರುವ ಸೆಂಟ್ ಮೇರಿಸ್
ದ್ವೀಪದ ಸ್ಥಳೀಯ ಹೆಸರೇನು? ತ್ರೋನ್ಸೆಪಾರ್ ದ್ವೀಪ. ಬಿಸಿಲೆಕಾಡು ಈ ಜಿಲ್ಲೆಯಲ್ಲಿದೆ. ಬಿಸಿಲಕಾಡು ಹಾಸನದಲ್ಲಿದೆ. ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವ ರೈಲು ಮಾರ್ಗ ಯಾವುದು? ಕೊಂಕಣ್ ರೈಲ್ವೆ. ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವಿದೆ. ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ? ತುಂಗಭದ್ರಾ ಮತ್ತು ಭೀಮಾ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಬೆಣ್ಣೆತೊರೆ ಯೋಜನೆ ಇರುವುದು ಗುಲ್ಬರ್ಗದಲ್ಲಿ. ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರು ದೊರೆಯುವ ಜಿಲ್ಲೆಗಳು ಯಾವುವು? ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರು ದೊರೆಯುವ ಜಿಲ್ಲೆಗಳು ಬೆಳಗಾವಿ ಮತ್ತು ಚಿಕ್ಕಮಗಳೂರು. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸಿನ ಆಯೋಗದವರು ಶಿಫಾರಸು ಮಾಡುತ್ತಾರೆ. ರಾಜ್ಯದಲ್ಲಿಯ ಮಂತ್ರಿಗಳು ತಾವು ಅಧಿಕಾರದಲ್ಲಿ ಉಳಿಯುವ ಅವಧಿ ರಾಜ್ಯಪಾಲರ ಇಷ್ಟಪರ್ಯಂತ. ಸರ್ಕಾರಿಯ ಆಯೋಗ ನೇಮಕವಾಗಿದ್ದು ಈ ಕೆಳಕಂಡ ವಿಷಯದ ಬಗ್ಗೆ ವ್ಯವಹರಿಸುವುದಕ್ಕಾಗಿ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ವ್ಯವಹರಿಸುವುದಕ್ಕಾಗಿ. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಕೋ ವಾರಂಟ್. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರರಾಗಿರುತ್ತದೆ? ಸಂಸದೀಯ ರೂಪ ಸರ್ಕಾರದಲ್ಲಿ ಸಂಸತ್ತಿಗೆ ಜವಾಬ್ದಾರಿಯಾಗಿರುತ್ತದೆ. ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನವನ್ನು ನಿಷೇಧಿಸುತ್ತದೆ? ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳ. ಒಂದು ರಾಜ್ಯದ ಗಡಿ ರೇಖೆಯನ್ನು ಬದಲಾಯಿಸಲು ಭಾರತೀಯ ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳು ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದನ ಯಾವುದು? ಅನುಚ್ಛೇದನ 216. ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದನ ಪ್ರಾಮುಖ್ಯತೆ ಏನೆಂದರೆ ಅದು ಅಸ್ಪಷ್ಟತೆಯ ನಿರ್ಮೂಲನೆ ಅವಕಾಶ. ಒಂದು ಪಂಚಾಯಿತಿ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆ ಯಾವುದು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸ್ವ ಸರ್ಕಾರ 3 ಟೈರ್ ಶ್ರೇಣಿಯ ರಚನೆಯಾಗಿರುತ್ತದೆ. ಯಾವುದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ 2 ಅಧಿಕಾರ ವ್ಯಾಪ್ತಿಗೆ ಬರುತ್ತವೆ? ಮೂಲಭೂತ ಹಕ್ಕುಗಳ ರಕ್ಷಣೆಯ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ರಾಜ್ಯದ ಮುಖ್ಯಮಂತ್ರಿಯು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾವ ಸಂದರ್ಭದಲ್ಲಿ ಮತ ಚಲಾಯಿಸಲು ಅರ್ಹರಲ್ಲ? ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ ಅರ್ಹರಲ್ಲ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು? ಭಾರತ ಮಂಡಳಿಗಳ ಕಾಯ್ದೆ 1909. ಸಂವಿಧಾನದ ಮೂಲ ಸ್ವರೂಪವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ್ದು ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣದಲ್ಲಿ. ಯಾವ ವಿಟಮಿನ್ ಪಿರಿಡಾಕ್ಸಿನ್ ಎಂದು ಕರೆಯಲಾಗುತ್ತದೆ? ವಿಟಮಿನ್ B6 ಅನ್ನು ಪಿರಿಡಾಕ್ಸಿನ್ ಎಂದು ಕರೆಯಲಾಗುತ್ತದೆ. ಪೆಲೆಗ್ರಾ ಕಾಯಿಲೆಯಿಂದ ನಮ್ಮನ್ನು ರಕ್ಷಿಸುವ ವಿಟಮಿನ್ ಯಾವುದು? ವಿಟಮಿನ್ B3 ಆಗಿದೆ. ಮೂಳೆ ಹಾಗೂ ಹಲ್ಲುಗಳ ಬೆಳವಣಿಗೆಗೆ ಹಾಗೂ ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಅವಶ್ಯವಾದ ಖನಿಜ ಯಾವುದು? ಕ್ಯಾಲ್ಸಿಯಂ ಆಗಿದೆ. ಹಗ್ಗ ಎಳೆಯುವ ಆಟದಲ್ಲಿ 2 ತಂಡದವರು ಸಮಬಲದಿಂದ ಹಗ್ಗವನ್ನು ಎಳೆದಾಗ 2 ತಂಡದವರು
ನಿಂತಲ್ಲಿಯೇ ನಿಂತಿರುತ್ತಾರೆ. ಹಾಗಾದರೆ ಎರಡು ತಂಡಗಳ ನಡುವೆ ಇರುವ ಕೋನವು ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಬಸ್ಸು ಚಲಿಸುತ್ತಿರುವಾಗ ತಕ್ಷಣ ಬ್ರೇಕ್ ಹಾಕಿದರೆ ನೀವು ಮುಂದಕ್ಕೆ ಬಾಗುತ್ತೀರಿ. ಇದಕ್ಕೆ ಕಾರಣ ಜಡತ್ವ ಆಗಿರುತ್ತದೆ. ಮೇಣದ ಬತ್ತಿಯನ್ನು ಉರಿಸಿದಾಗ ರಾಸಾಯನಿಕ ಶಕ್ತಿಯು ಯಾವ ಶಕ್ತಿಗೆ ಪರಿವರ್ತನೆ ಆಗಿರುತ್ತದೆ? ಬೆಳಕಿನ ಪರಿವರ್ತನೆ ಆಗಿರುತ್ತದೆ. ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಈ ಪ್ರಶ್ನೆಗೆ ನೀವೇ ಉತ್ತರ ನೀಡಬೇಕು. 1930ರ ಪ್ರಸಿದ್ಧ ತ್ರಿಪುರ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾರಾಗಿದ್ದರು? ಥ್ಯಾಂಕ್ ಯು, ಧನ್ಯವಾದಗಳು.